ಕರ್ನಾ ದಿ ಗಾರ್ಡಿಯನ್ ಎಪಿಸೋಡ್ ನಂಬರ್ 1 ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ಎಪಿಸೋಡ್ 1 ರಿವ್ಯೂ ಮಾಡ್ಕೊಯ್ತಿದ್ದೀನಿ. ಓಕೆ, ಇದೊಂದು ಇಂಡಿಯನ್ ಆನಿಮೆ ಅಂತ ಕರೀಬಹುದು. ಇಂಡಿಯಾ ಮತ್ತೆ ಜಪಾನ್ ಸ್ಟುಡಿಯೋ ಇಬ್ರು ಕೊಲಾಬ್ರೇಟ್ ಮಾಡ್ಕೊಂಡು ಒಂದು ಆನಿಮೆ ರಿಲೀಸ್ ಮಾಡಿದರೆ. ಈ ಆನಿಮೆ ಹೆಸರೇ ಕರ್ನಾ ದಿ ಗಾರ್ಡಿಯನ್. ಈ ಆನಿಮೆಲಿ 12 ಎಪಿಸೋಡ್ಸ್ ಬರುತ್ತೆ ಅನ್ಕೊಂತೀನಿ. ಮತ್ತೆ ಎಪಿಸೋಡ್ ನಂಬರ್ 1 ರಿಲೀಸ್ ಆಗಿದೆ. ಈ ಆನಿಮೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದಾರೆ, ಒಬ್ಬ ಕಲಿಂಬಾ ಎಂಬ ಡಿಮನ್ ಇದ್ದಾನೆ. ಆ ಡಿಮನ್ ಜೊತೆ ಇಬ್ರು ಫೈಟ್ ಮಾಡ್ತಿದ್ದಾರೆ. ಮತ್ತೆ ಫೈಟ್ ಮಾಡ್ಬಿಟ್ಟು ಕಲಿಂಬನ ಸೀಲ್ ಮಾಡಿದ್ದಾರೆ. ಅವಾಗ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಇಷ್ಟು ಗಂಟ ತೋರಿಸಿದೊಂದು ಡ್ರೀಮ್, ಅಂದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದೇ ಕನಸು ಲೂಪಲ್ಲಿ ತೋರಿಸ್ತಿದೆ, ಅಂದ್ರೆ ರಿಪೀಟ್ ಆಯ್ತಿದೆ. ಒಂದೇ ಕನಸು ಆಗಾಗ ರಿಪೀಟ್ ಆಯ್ತಿದೆ ಅವನಿಗೆ. ಏನ್ ಕನಸು ಅಂದ್ರೆ ಕಲಿಂಬಮ್ಮ ಡಿಮನ್ನ ಸೀಲ್ ಮಾಡೋದು. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಕರ್ಣ. ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ದೊಡ್ಡ ಫ್ಯಾನು ಸೂಪರ್ ಹೀರೋ ಮೂವೀಸ್ ಮತ್ತೆ ಕಾಮಿಕ್ಸ್ ನ ತುಂಬಾ ಓದ್ತಾ ಇರ್ತಾನೆ ಇವನು. ಮತ್ತೆ ಅವನನ್ನು ಒಬ್ಬ ಹೀರೋ ಅಂತ ಕನ್ಸಿಡರ್ ಮಾಡ್ಕೋತಾನೆ. ಹೀರೋ ಒಂದು ಸೂಪರ್ ಹೀರೋ ಆಗೋ ಕತೆ ಅಂತ ಅವನು ಕೂಡ ಹೇಳ್ತಾನೆ. ಮತ್ತೆ ನೋಡ್ತಾ ಇರ್ತೀವಿ, ನಾವು ಮೇನ್ ಕ್ಯಾರೆಕ್ಟರ್ ನಾರ್ಮಲ್ ಆಗಿ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವನು ಥಿಯರಿನೇ ಫಾಲೋ ಮಾಡ್ತಾನೆ, ಹೀರೋ ಥಿಯರಿ. ಈ ಥಿಯರಿ ಪ್ರಕಾರ ಎಲ್ಲರನ್ನು ಸೇವ್ ಮಾಡಬೇಕು, ನಾವು ಆದಷ್ಟು ಜನನ ಸೇವ್ ಮಾಡಬೇಕು, ಮತ್ತೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಮತ್ತೆ ಥಿಯರಿ ನಂಬರ್ 4, ಟ್ರೈನಿಂಗ್ ಮಾಡ್ತಾ ಇರಬೇಕು. ನಾವು ಯಾವಾಗಲೂ ರಿಪೀಟ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಎಲ್ಲರನ್ನೂ ಸೇವ್ ಮಾಡಬೇಕು. ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ ಒಂದು ಬಿಗ್ ಫ್ಯಾನ್ ಆಫ್ ಸೂಪರ್ ಹೀರೋಸ್. ಮತ್ತೆ ಇವನು ಒಬ್ಬ ಹೀರೋ ಅಂತ ಕನ್ಸಿಡರ್ ಮಾಡ್ಕೋತಾನೆ, ಹೀರೋ ಅಲ್ಲ ಸೂಪರ್ ಹೀರೋ. ಮತ್ತೆ ಮುಂದೆ ಹೋಯ್ತಾ ನಮಗೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಈ ಕ್ಯಾರೆಕ್ಟರ್ ಹೆಸರು ಯಾಮಿನಿ. ಇದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ನ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನಾರ್ಮಲ್ ಸ್ಕೂಲ್ ಲೈಫ್ ನಡೀತಾ ಇರುತ್ತೆ, ಅಂದ್ರೆ ಎಕ್ಸಾಮ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅದೇ ರೀತಿ ನಾರ್ಮಲ್ ಲೈಫ್ ನಡೀತಾ ಇರುತ್ತೆ. ಆದರೆ ಒಂದು ದಿವಸ ಇವ್ನು ಡೋರ್ ಓಪನ್ ಮಾಡ್ಬೇಕಾದ್ರೆ ಡೋರ್ ಹ್ಯಾಂಡಲ್ ಕಿತ್ಕೊಂಡು ಕೈ ಬಂದ್ಬಿಡುತ್ತೆ. ಪೇರೆಂಟ್ಸ್ಗೆ ಏನೋ ಡೌಟ್ ಬರುತ್ತೆ, ಇವನ ಪವರ್ಸ್ ಆಕ್ಟಿವೇಟ್ ಆಯ್ತಿದೆಯಾ ಅಂತ. ಇಲ್ಲಿ ಸ್ವಲ್ಪ ಸೀಕ್ರೆಟ್ಸ್ ಇದೆ, ಇವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಸ್ವಲ್ಪ ಸೀಕ್ರೆಟ್ಸ್ ಇದೆ, ಅದನ್ನ ಇವ್ರು ರಿವೀಲ್ ಮಾಡಿಲ್ಲ ಅವ್ರ ಮಗುಂಗೆ. ಆದರೆ ಸಡನ್ ಆಗಿ ಈಗ ಕರ್ಣಗೆ ಪವರ್ ಸಿಕ್ಕಿರೋದ್ರಿಂದ ಭೂಮಿಯಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಈ ಚೇಂಜಸ್ ಇಂದ ಕಲಿಂಬ ಸೀಲ್ ಆಗಿರ್ತಾನಲ್ಲ, ಅವನು ಫ್ರೀ ಆಗ್ಬಿಡ್ತಾನೆ. ಫ್ರೀ ಆಗ್ಬಿಟ್ಟು ಆ ಪ್ಲಾನೆಟ್ ಇದೆ ಡೆಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಕಲ್ಲಿಯಲ್ಲೆಲ್ಲ ತಿನ್ಬಿಟ್ಟು ಅವನು ಪವರ್ ಅಪ್ ಮಾಡ್ಕೊಂಡ್ಬಿಡ್ತಾನೆ. ಒಂದು ಮೆಕ್ಕಾ ಟೈಪ್ ಮಿಕ್ಸರ್ ಆಗ್ಬಿಡ್ತಾನೆ ಅವನು. ಮತ್ತೆ 3 ಸ್ಟೋನ್ ತಿನ್ಬಿಟ್ಟು ಅವನು 3 ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ 3 ಕ್ಯಾರೆಕ್ಟರ್ಗೆ ಹೇಳ್ತಾನೆ, ನೀವು ಮಧುರೈನ ತರಬೇಕು ಅಂತ. ಇದನ್ನ ಲಿಕ್ವಿಡ್ ಆಫ್ ಲೈಫ್ ಅಂತ ಕರೀತಾರೆ. ಇದರಿಂದ ಅವನ ಪವರ್ಸ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ ಅಂತ. ಅದಕ್ಕಾಗಿ ಆ 3 ಜನ ಎಲ್ಲಿಗೆ ಬಂದಿದ್ದಾರೆ, ಅರ್ತಿಗೆ ಬಂದಿದ್ದಾರೆ ಮಧುರೈನ ಉಡ್ಕೊಂಡು. ತಾನೇ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಪವರ್ ಆಕ್ಟಿವೇಟ್ ಆಗಿದೆ. ಆದರೆ ನೀವು ಗೊತ್ತಿಲ್ಲ ನಂದು ಪವರ್ ಆಕ್ಟಿವೇಟ್ ಆಗಿದೆ, ಅವನ ಪವರ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಸೀಕ್ರೆಟ್ಸ್ ರಿವೀಲ್ ಆಗೋಗುತ್ತೆ. ಏನ್ ಸೀಕ್ರೆಟ್ ರಿವೀಲ್ ಆಗುತ್ತೆ, ಏನ್ ನಡೀತಿದೆ ಸ್ಟೋರಿ, ಅದನ್ನ ನೀವು ಆನಿಮೆ ನೋಡಿದಾಗ ಗೊತ್ತಾಗುತ್ತೆ. ಇನ್ನ ಎಪಿಸೋಡ್ ನಂಬರ್ 1 ಮಾತ್ರ ರಿಲೀಸ್ ಆಗಿದೆ. ಎಪಿಸೋಡ್ ನಂಬರ್ 1 ಅಲ್ಲೇ ಮೆಜಾರಿಟಿ ಸೀಕ್ರೆಟ್ ರಿವೀಲ್ ಆಗಿದೆ. ಇನ್ನ ನೋಡೋಣ ಏನ್ ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ಅಂತ. ಆನಿಮೆ ಸ್ಟೋರಿ ಸ್ವಲ್ಪ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಒಂದು ಸೂಪರ್ ಹೀರೋ ಕಾನ್ಸೆಪ್ಟ್ ಆಗಿರ್ಬೋದು. ಇನ್ನೊಂದು ವಿಚಾರನ ಮೆನ್ಷನ್ ಮಾಡೋದು ಮರ್ತೋಗ್ಬಿಟ್ಟೆ, ಆ ವರ್ಲ್ಡ್ ಅಲ್ಲಿ ಡಿಸೀಸ್ ಸ್ಪ್ರೆಡ್ ಆಯ್ತಿದೆ. ಒಂದು ನಾರ್ಮಲ್ ಕಾಮಿಡಿಯಿಂದ ಒಂದು ಸ್ವಲ್ಪ ಸೂಪರ್ ಹೀರೋ ಸ್ಟೋರಿಗೆ ಕನ್ವರ್ಟ್ ಆಯ್ತಿದೆ ಇದು. ಮತ್ತೆ ಆನಿಮೇಷನ್ ಬಗ್ಗೆ ಮಾತಾಡೋಣ. ಆನಿಮೇಷನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ನಾರ್ಮಲ್ ಆನಿಮೆ ತರ ಕಲರ್ ಫೀಲ್ ಆಗಲ್ಲ. ಸ್ವಲ್ಪ ಕಲರ್ ಎಲ್ಲ ಡಾರ್ಕನ್ ಆಗಿದೆ, ಸ್ವಲ್ಪ ಫುಲ್ ನಿಮಗೆ ಬ್ರೈಟ್ ಕಲರ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಬಿಡಿ. ಸ್ವಲ್ಪ ಡಲ್ ಕಲರ್ಸ್ ಇದೆ ಇದರಲ್ಲಿ. ಡಲ್ ಅಂದರೆ ತುಂಬಾನೇ ಕಲರ್ಸ್ ಇದೆ, ಆದರೂ ನಿಮಗೆ ನೋಡ್ಬೇಕಾದ್ರೆ ಡಲ್ ಅನ್ಸುತ್ತೆ. ಮತ್ತೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದು ಸ್ವಲ್ಪ ಇಶ್ಯೂ ಇದೆ. ಬ್ಯಾಕ್ ಗ್ರೌಂಡ್ ಯಾವ ಥರ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ. ಅಂದರೆ ಶ್ಯಾಡೋಸ್ ಆಗಿರ್ಬೋದು, ಬಾರ್ಡರ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು 3-4 ಬಿಲ್ಡಿಂಗ್ಸ್ ಇದೆಯಲ್ಲ, 3-4 ಬಿಲ್ಡಿಂಗ್ಸ್ ಸ್ಕೇಲಿಂಗ್ ಆಗಿರ್ಬೋದು, ಅಥವಾ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟು ನಿಮ್ಗೆ ಅಷ್ಟು ಕ್ಲಾರಿಟಿ ಬರಲ್ಲ ಇದರಲ್ಲಿ. ಮತ್ತೆ ಇದ್ರ ಬಗ್ಗೆ ಅವ್ರು ಅಷ್ಟು ಫೋಕಸ್ ಮಾಡೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ 1 ಸೆಕೆಂಡ್ ಸೀನ್ ಅಲ್ಲ, ಆ ಫಾಲ್ಟ್ನೆಲ್ಲ ನೀವು ಇಗ್ನೋರ್ ಮಾಡ್ಕೊಬೇಕಾರೆ ನೋಡ್ಬೋದು. ಮತ್ತೆ ನಾನು ಸ್ವಲ್ಪ ವರ್ದಾನ್ ಬಗ್ಗೆ ಮಾತಾಡಬೇಕು. ವರ್ದಾನ್ ಎಪಿಸೋಡ್ ನಂಬರ್ 0 ಇವರು ರಿಲೀಸ್ ಮಾಡಿದ್ದಾರೆ. ಅರೌಂಡ್ 10 ಮಿನಿಟ್ಸ್ ಅನ್ಕೊಂತೀನಿ ರನ್ ಟೈಮ್. ಆ 10 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಸ್ವಲ್ಪ ಇಂಟ್ರೊಡಕ್ಷನ್ ಇದೆ, ಅಂದ್ರೆ ಒಂದು ಸಾಂಗ್ ಕೂಡ ಇದೆ. ಮತ್ತೆ ಇಂಟ್ರೊಡಕ್ಷನ್ ಏನಿದು ವರ್ಲ್ಡ್ ಅಲ್ಲಿ ಏನ್ ನಡೀತಿದೆ, ವರ್ದಾನ್ ಅಂದ್ರೆ ಏನು, ವರ್ದಾನ್ ವರ್ಲ್ಡ್ ಏನು, ಗಾಡ್ ಫ್ಲೇಯರ್ಸ್ ಅಂದ್ರೆ ಏನು, ಏನ್ ಕೆಲಸ ಅವ್ರದ್ದು, ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಒಂದು ಸಣ್ಣ ಸೀನ್ ತೋರಿಸಿದ್ದಾರೆ ಅಷ್ಟೇ ಇವರು ಆನಿಮೇಷನ್ದು. ಮತ್ತೆ ಕ್ರೆಡಿಟ್ಸ್ ಅಲ್ಲಿ ಮುಗಿಸಿದ್ದಾರೆ. ಮತ್ತೆ ಇಲ್ಲಿ ಒಂದು ವಿಚಾರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಪವರ್ ಸಿಸ್ಟಮ್ ಆಗಿರ್ಬೋದು, ಏನ್ ನಡೀತಿದೆ ಸ್ಟೋರಿಯಲ್ಲಿ, ಅದನ್ನ ಮಾತ್ರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಈ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಸ್ವಲ್ಪ ಆನಿಮೇಷನ್ ಜಾಸ್ತಿ ತೋರಿಸಿಲ್ಲ ಇವರು, ಯಾಕಂದ್ರೆ ತೋರಿಸಿರೋ ಒಂದು 3 ನಿಮಿಷ ತೋರಿಸಿದ್ದಾರೆ ಆನಿಮೇಷನ್. ಮತ್ತೆ ಹೇಳ್ತಿದ್ದಾರೆ ಇನ್ನು ಆನಿಮೇಷನ್ ಬರುತ್ತಿದ್ದು ಎಪಿಸೋಡ್ ನಂಬರ್ 0 ಬರೀ ಇಂಟ್ರಡಕ್ಷನ್ ಮಾತ್ರ ಆಗಿತ್ತು ಅಂತ. ನೋಡೋಣ ಈ ಆನಿಮೆ ಯಾವ ಥರ ನಡೆಯುತ್ತೆ ಅಂತ. ಇದನ್ನ ನೀವು ಯೂಟ್ಯೂಬಲ್ಲೇ ನೋಡ್ಬೋದು. ಎಪಿಸೋಡ್ ನಂಬರ್ 0 ಹಾಕಿದ್ದಾರೆ. ಮತ್ತೆ ವಿಡಿಯೋ ಹೆಂಗನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.